ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡ್ತಾ ಇದ್ದೀನಿ. ಇದು 40 ಅಂಕಗಳ ಪ್ರಶ್ನೆ ಪತ್ರಿಕೆ ಇದ್ದಾವೆ, ಜೊತೆಗೆ ಕೀ ಆನ್ಸರ್ ಸಹಿತ ಇದ್ದಾವೆ. ಇನ್ನು ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟಿದ್ರೆ ಖಂಡಿತವಾಗಿ ನಾನು ಆ ವಿಷಯಗಳ ವಿಡಿಯೋಗಳನ್ನು ಸಹಿತ ತಂದು ಕೊಡ್ತೀನಿ ಅಂತ ಹೇಳ್ತಾ, ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಶುರು ಮಾಡ್ತೀನಿ. ಸೊ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳಿಗೆ ಬಂದು ಕೂಡ ಜಾಯ್ನ್ ಆಗಿ. 2ನೇ ಸಂಕಲನಾತ್ಮಕ ಪರೀಕ್ಷೆ 2024-25 ವರ್ಗ 6ನೆಯ ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 20, ಸಮಯ 1 ಗಂಟೆ 30 ನಿಮಿಷ ಅಂತಕ್ಕಂಥದ್ದು ಬರ್ತದೆ. ಪ್ರಶ್ನೆ ಪತ್ರಿಕೆಯ ಮೊದಲ ಮೇನ್ಸಲ್ಲಿ ಇರ್ತಕ್ಕಂಥದ್ದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 5 ಪ್ರಶ್ನೆಗಳಿದ್ದಾವೆ. ಸೊ ತಲಾ ಒಂದಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಮೊದಲ ಪ್ರಶ್ನೆ, ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಾಗ್ತದಪ್ಪ ಅಂತಂದ್ರೆ, ಹರಿಗೆ ಪಿತಾಂಬರ ಮಾರಿದಾಗ 100 ವರಹಗಳು ಬಂದವು ಅಂತಕ್ಕಂಥದ್ದು ಇತ್ತು. 2ನೇ ಪ್ರಶ್ನೆ, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು? ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸಿದರು. ಪ್ರಶ್ನೆ 3, ಭೀಮಣ್ಣನು ಎಲ್ಲಿಗೆ ಹೋದನು? ಸೊ ಭೀಮಣ್ಣನು ಸಂತೆಗೆ ಹೋದನು. 4ನೇ ಪ್ರಶ್ನೆ, ಗಂಗವ್ವ ತಾಯಿ ಕವನ ಬರೆದವರು ಯಾರು? ಸೊ ಗಂಗವ್ವ ತಾಯಿ ಕವನ ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. 5ನೇ ಪ್ರಶ್ನೆ, ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ಉತ್ತರ, ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಮುಖ್ಯ ಪ್ರಶ್ನೆ 2, ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. 6ನೇ ಪ್ರಶ್ನೆ, ಇಮೇಲ್ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ ಅಂಚೆ. 7ನೇ ಪ್ರಶ್ನೆ, ವಂಗಭಂಗ ಚಳವಳಿ ನಡೆಸಿದವರು ಡ್ಯಾಶ್, ಉತ್ತರ ಬಂಗಾಳಿಗರು. 8ನೇ ಪ್ರಶ್ನೆ, ಹೊತ್ತಿತ್ತು ಕುದುರೆಯು ಡ್ಯಾಶ್ ಅತ್ತಿತ್ತು ಬಗ್ಗಿಸಿತ್ತು ಅಂತ ಇತ್ತು, ಬೆನ್ನ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 9, ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಬ್ರಿಟಿಷರು ಅಂತಕ್ಕಂಥದ್ದು ಇತ್ತು. ಮುಖ್ಯ ಪ್ರಶ್ನೆ 3, ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಕೊಡಬೇಕು. ಇಲ್ಲಿ ಕೂಡ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 4 ಪ್ರಶ್ನೆ 4 ಅಂಕ. ಏಕೈಕ, ಇದರಲ್ಲಿ ಸಂಧಿಯನ್ನು ಹೆಸರಿಸಲಿಕ್ಕೆ ಕೇಳಿದ್ರು. ಸೊ ಏಕೈಕ ಅಂತಕ್ಕಂಥದ್ದು ವೃದ್ಧಿ ಸಂಧಿಗೆ ಒಂದು ಉದಾಹರಣೆಯಾದ ಪದ. ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ, ವಾಕ್ಯದಲ್ಲಿರುವ ಜೋಡು ನುಡಿ ಗುರುತಿಸಿ ಅಂತ ಕೇಳಿದರೆ ರಾತ್ರಿ ಹಗಲು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಜೋಡು ನುಡಿ. ಪ್ರಶ್ನೆ 12, ಹಿರೇಮನಿ ಪದದ ಅರ್ಥ ತಿಳಿಸಿ. ತರಗತಿ ನಾಯಕ ಅಥವಾ ನಾಯಕಿಗೆ ಏನಂತಾರೆ? ಹಿರೇಮನಿ ಅಂತ ಕರೀತಾರೆ. ಪ್ರಶ್ನೆ 13, ಪ್ರತಿಭೆ ಪದ ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ. ಪ್ರತಿಭಾ ಕಾರಂಜಿದಂದು ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕುವರು ಅಂತಕ್ಕಂಥದ್ದು ಅರ್ಥಪೂರ್ಣ ವಾಕ್ಯ ಆಯಿತು. ಇನ್ನು 4ರಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಇಲ್ಲಿ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ 14, ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಅಂತ ಕೇಳಿದ್ದಾರೆ. ಸೊ ಹುಡುಗಿ ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು. ಈ ಪಿತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು. ಕೊಕ್ಕರೆಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು. ಪ್ರಶ್ನೆ 15, ಯಾನದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೀರಿ. ಯಾನದ ಕುರಿತಾದ ಒಂದು ದಂತಕಥೆ ಇದೆ. ಅದೇನೆಂದರೆ, ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯುತ್ತೆ. ಇದೇ ಅಲ್ಲಿನ ಒಂದು ದಂತಕಥೆ. ಪ್ರಶ್ನೆ 16, ರವೀಂದ್ರ ಸಂಗೀತದ ವೈಶಿಷ್ಟ್ಯವೇನು ಅಂತ ಕೇಳಿದ್ದಾರೆ. ಸೊ ರವೀಂದ್ರರು ಪಾಶ್ಚಾತ್ಯ ಭಾರತೀಯ ಹಾಗೂ ಬಂಗಾಳಿ ಜನಪದ ಸಂಗೀತ ಸಂಪ್ರದಾಯಗಳನ್ನು ಸಮನ್ವಯಗೊಳಿಸಿ ಸೃಷ್ಟಿಸಿದ ರವೀಂದ್ರ ಸಂಗೀತ ಎಂದು ಬಂಗಾಳಿ ಸಂಗೀತದಲ್ಲಿ ಒಂದು ವಿಶಿಷ್ಟ ಪದ್ಧತಿಯನ್ನೇ ಸೃಷ್ಟಿಸಿದ ವೈಶಿಷ್ಟ್ಯವಾಗಿದೆ ಅಂತ ಇತ್ತು. ಪ್ರಶ್ನೆ 17, ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು? ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈಮೀರಿತೆಂದು ಅವಳಿಗೆ ನೋವಾಯಿತು. ಪ್ರಶ್ನೆ 18, ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದೇಕೆ? ಉತ್ತರ, ವಿಜಿಗೆ ಕತ್ತಲೆ ಎಂದರೆ ಗುಮ್ಮ, ಗುಮ್ಮ ಎಂದರೆ ಕತ್ತಲು. ದೊಡ್ಡ ಭುಜ, ಭಯಾನಕ ಕಣ್ಣು, ದೇಹ ಇರುತ್ತದೆ. ಅದರ ಗಂಟಲು ಗೊಗ್ಗರಾಗಿತ್ತು. ಹಾಲು ಕೊಡುವಾಗ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ, ಬೇಗ ಬೇಗ ತಿನ್ನಿ, ಇಲ್ಲದಿದ್ದರೆ ಎಂದು ಸತತವಾಗಿ ಕೇಳಿ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿತ್ತು. ಮುಂದಿನ ಪ್ರಶ್ನೆ 5ರಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯನ ಬರಲಿಕ್ಕೆ ಕೇವಲ 1 ಪ್ರಶ್ನೆ ಕೇಳಿದ್ದೀವಿ, 2 ಅಂಕಕ್ಕೆ. 19ನೇ ಪ್ರಶ್ನೆ, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಅಂತ ಇದೆ. ಫಸ್ಟ್ ಆಯ್ಕೆ ಬರೀಬೇಕು. ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ ಅವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಕಥೆಯಿಂದ ಆರಿಸಲಾಗಿದೆ. ಸಂದರ್ಭ,
ಮಳೆ ಬಾರದುದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಆ ಹುಡುಗಿಯು 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪಿತಾಂಬರೆ ನೇಯ್ದು ಕೊಡ್ತೀನಿ, ನೀವ್ಯಾರು ಒಳಗೆ ಬರಬಾರದು, ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ನುತ್ತೇನೆ ಎಂದು ಹೇಳಿ ಕೊಠಡಿಯೊಳಗೆ ಹೋಗಿ 3 ದಿನದ ಬಳಿಕ ಹುಡುಗಿ ಹೊರಬಂದು ಈ ಮಾತನ್ನು ಹೇಳ್ತಾಳೆ. ಸ್ವಾರಸ್ಯ, ಕೊಠಡಿಯೊಳಗೆ 3 ದಿನ ಇದ್ದ ಹುಡುಗಿ ಬಳಿಕ ಹೊರಬಂದಾಗ ಅವಳ ಕೈಯಲ್ಲಿ ಒಂದು ಪಿತಾಂಬರವಿತ್ತು. ಅದನ್ನು ಹರಿಗೆ ತೋರಿಸಿ ಅವನ ಮುಂದೆ ಚಾಚಿ, ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದು ಹೇಳಿದರು. ಏಕೆಂದರೆ ಅವಳು ಸಿದ್ಧಪಡಿಸಿದ ಪಿತಾಂಬರವು ಅಷ್ಟು ಮೌಲ್ಯವುಳ್ಳದ್ದಾಗಿದ್ದು ಅದಕ್ಕೆ ಬಹಳ ಒಳ್ಳೆಯ ಬೆಲೆಯೂ ಸಿಗುತ್ತದೆ ಎಂಬ ಭರವಸೆ ಇತ್ತು. ವಿಶೇಷತೆ, ಪಿತಾಂಬರಕ್ಕೆ ತಕ್ಕ ಬೆಲೆ ದೊರೆತರೆ ಅವರು ಬಡತನದಿಂದ ಪಾರಾಗಿ ಸುಖಕರವಾಗಬಹುದಿತ್ತು. ಇದನ್ನು ಊಹಿಸಿಯೇ ಆ ಹುಡುಗಿ ಬಗಳ ಚಂದದ ಪಿತಾಂಬರವನ್ನು ಸಿದ್ಧಪಡಿಸಿದ್ದಳು ಅಂತ ಇದೆ. ಮುಖ್ಯ ಪ್ರಶ್ನೆ 6. ಕೊಟ್ಟಿರೋ ಪ್ರಶ್ನೆಯನ್ನು 5-6 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 3 ಅಂಕ. 2 ಪ್ರಶ್ನೆ ಇದ್ದಾವೆ. ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವಿವರಿಸಿರಿ. ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭ ಬಹಳ ಭವ್ಯವಾಗಿತ್ತು. ಬಹಳ ಭಕ್ತರು ತೇರು ಎಳೆಯಲು ತೇರಿನ ಹಗ್ಗವನ್ನು ಹಿಡಿದು ಅದರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ತೇರು ಮುಂದೆ ಮುಂದೆ ಸಾಗುತ್ತಿದೆ. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿದ್ದು ಅವು ಗಾಳಿಗೆ ಪಟಪಟ ಹಾರುತ್ತಿದ್ದವು. ತೇರಿನ ಮೇಲೆ ಜನರು ಬಾಳೆಹಣ್ಣಿಗೆ ದವನ ಸಿಕ್ಕಿಸಿ ಎಸೆಯುತ್ತಿದ್ದರು. ಮತ್ತೆ ಕೆಲವರು ಉತ್ಪತ್ತಿಗಳನ್ನು ಎಸೆಯುತ್ತಿದ್ದರು. ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರದ ತೇರನ್ನು ಎಳೆದರು. ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು. ರವೀಂದ್ರರು ಸ್ಥಾಪಿಸಿದ ಶಾಂತಿ ನಿಕೇತನದ ಬಗ್ಗೆ ಬರೀರಿ. 1901 ಡಿಸೆಂಬರ್ 21ರಂದು ಪಶ್ಚಿಮ ಬಂಗಾಳದ ಬೋಲ್ಟಾರ್ ರೈಲ್ವೆ ನಿಲ್ದಾಣಕ್ಕೆ 2 ಮೈಲಿ ದೂರದಲ್ಲಿ ಶಾಂತ ವಾತಾವರಣದಲ್ಲಿ ಒಂದು ಶಾಲೆ ಆರಂಭಿಸಿದರು. ಮರಗಿಡಗಳಿಂದ ಆವೃತವಾಗಿ ನಗರದಿಂದ ದೂರವಿದ್ದ ಆಶ್ರಮಗಳನ್ನು ನೆನಪಿಗೆ ತರುತ್ತಿದ್ದ ಆ ಶಾಲೆಯೇ ಶಾಂತಿ ನಿಕೇತನ. ಭಾರತದ ಶಿಕ್ಷಣ, ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ಬುನಾದಿಯ ಮೇಲೆ ಏರ್ಪಡಿಸಲಾದ ಸರಿಯಾದರೂ ಅದು ವಿಶ್ವದ ಇತರ ಸಂಸ್ಕೃತಿಗಳ ಉತ್ತಮಾಂಶವನ್ನು ಅರಿತು ಸ್ವೀಕರಿಸಬೇಕು. ಈ ಉದ್ದೇಶ ಸಾಧನೆಗಾಗಿ ರವೀಂದ್ರ ವಿಶ್ವಭಾರತಿ ಎಂಬ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿತು. ಪದ್ಯಭಾಗ ಪೂರ್ಣ ಮಾಡಬೇಕು. 4 ಅಂಕದ ಪ್ರಶ್ನೆ. ಮಲ್ಲ ಸರ್ಜನ ಮನಕೆಯಿಂದ ಹಿಡಿದು ಕಡಿದಳಾಕಿ ತಕ್ಕ ಇದೆ. ಸೊ ಏನು ಬರೀಬೋದಪ್ಪ ಅಂದರೆ, ಮಲ್ಲ ಸರ್ಜನ ಮನಕೆ ನೋವಾಗ ಬರಬಹುದೇ, ಹೋದರಿ ಸಿರಿನಾಡು ಪರಕಿಯರ ಅವಶ್ಯಕೆ, ಮಂಚಕ್ಕೆ ಹೊರಗಿರುವ ಕಿರಿಯರ ಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆಯ ಹಲ್ ಕಡಿದಳಾಕೆ ಅಂತ ಇದೆ. ಮುಂದೆ ಗದ್ಯ ಭಾಗವನ್ನು ಓದಬೇಕಾಗಿತ್ತು. ಸೊ ಆಲ್ರೆಡಿ ನಾವಿಲ್ಲಿ ಏನು ಮಾಡಿದ್ದೀವಿ, ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಗದ್ಯ ಭಾಗವನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಚೆನ್ನಾಗಿ ಈ 2 ಪ್ಯಾರ ಗದ್ಯ ಭಾಗವನ್ನು ಓದಿದರೆ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರಗಳನ್ನು ಕೊಡ್ಬೋದಿತ್ತು. ಸೊ ಗದ್ಯ ಭಾಗದಲ್ಲಿನ ಮೊದಲ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು ಅಂತ ಇದೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಂದು ಜನಿಸಿದರು ಅಂತಕ್ಕಂಥದ್ದು ಫಸ್ಟ್ ಸಾಲಿನಲ್ಲೇನಿದೆ. ಸೊ ಇದೇ ಏನಾಗಿತ್ತಪ್ಪ ಅಂದರೆ ಉತ್ತರ ಇತ್ತು. 2ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಕುಟುಂಬದಲ್ಲಿ ಜನಿಸಿದರು ಅಂತ ಕೇಳಿದರೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಶ್ಚಿಮ ಭಾರತದ ದಲಿತ ಮಹಾರ್ ಕುಟುಂಬದಲ್ಲಿ ಜನಿಸಿದರು ಅಂತ ಇದೆ. ಸೊ ಇದನ್ನು ಕೂಡ ಏನಾಗಿತ್ತಪ್ಪ ಅಂದರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಫಸ್ಟಲ್ಲೇ ಏನಾಗಿತ್ತಪ್ಪ ಅಂದರೆ ಉತ್ತರ ಇತ್ತು. 3ನೇ ಪ್ರಶ್ನೆ, ಯಾರ ಕೋರಿಕೆಯ ಮೇರೆಗೆ ಅಂಬೇಡ್ಕರ್ ಅವರು ಬರೋಡಾ ಸಾರ್ವಜನಿಕ ಸೇವೆಯನ್ನು ಪ್ರವೇಶಿಸಿದರು. ಸೊ ಗಾಯಕ್ವಾರ್ ಕೋರಿಕೆಯ ಮೇರೆಗೆ ಅವರು ಬರೋಡಾ ಸಾರ್ವಜನಿಕ ಸೇವೆಯನ್ನು ಪ್ರವೇಶಿಸಿದರು. ಸೊ ಇದನ್ನು ಏನು ಮಾಡಿದ್ದಾರೆ, ಇಲ್ಲೇ ಕೊಟ್ಟಿದ್ದಾರೆ. ಗಾಯಕ್ವಾರರ ಕೋರಿಕೆಯ ಮೇರೆಗೆ ಅವರು ಬರೋಡಾ ಸಾರ್ವಜನಿಕ ಸೇವೆಯನ್ನು ಪ್ರವೇಶಿಸಿದರು ಅಂತಕ್ಕಂಥದ್ದು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಅಂಬೇಡ್ಕರ್ ಅವರು ಯಾವ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದ್ದರು ಅಂತ ಕೇಳಿದರೆ. ಸೊ ಅಂಬೇಡ್ಕರ್ ಅವರು ಈ ಪ್ಯಾರಾಗ್ರಾಫಲ್ಲಿನೂ ಕೂಡ ಇತ್ತು. ಯುನೈಟೆಡ್ ಸ್ಟೇಟ್ಸ್, ಬ್ರಿಟನ್ ಮತ್ತು ಜರ್ಮನಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದ್ದರು ಅಂತಕ್ಕದ್ದನ್ನು ಬರೆದ್ರೆ. ಸೊ ಗದ್ಯ ಭಾಗವನ್ನು ಓದಿ ಚೆನ್ನಾಗಿರ್ತಕ್ಕಂಥ ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಲಾಸ್ಟ್ ಕ್ವಶನ್ 4 ಮಾರ್ಕಿಗೆ ಕೇಳಿದರೆ, ಪತ್ರ ಕೇಳಿದರೆ ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಮಹಾನಗರ ಪಾಲಿಕೆ ನಿರ್ದೇಶಕರಿಗೆ ಪತ್ರ ಬರೀಬೇಕಿತ್ತು. ನಿರ್ದೇಶಕರು ಅಥವಾ ಆಯುಕ್ತರು ಅಂದರೂ ಕೂಡ ನಡೀತದೆ. 4 ಅಂಕ. ಫಸ್ಟ್ ಇಂದ ಬರೀಬೇಕು, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಆಮೇಲೆ ಇವರಿಗೆ ನಿರ್ದೇಶಕರು ಮಹಾನಗರ ಪಾಲಿಕೆ. ಸೊ ನಿಮ್ಮ ಊರಿನ ಹೆಸರು, ಮಾನ್ಯರೇ, ವಿಷಯ ಬೀದಿ ದೀಪಗಳನ್ನು ಸರಿಪಡಿಸಿಕೊಳ್ಳುವುದರ ಕುರಿತು ಅಂತ ಬರೆದು, ಸೊ ಬೀದಿ ದೀಪಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಬರೆದು, ಸೊ ಸರಿಯಾಗಿ ಬೀದಿ ದೀಪಗಳನ್ನು ಅಳವಡಿಸಿ ಅಂತ ಹೇಳಿ ವಂದನೆಗಳೊಂದಿಗೆ ಅಂತ ಬರೆದು ತಮ್ಮ ವಿಶ್ವಾಸಿ ನಿಮ್ಮ ಹೆಸರು ಸಹಿಯನ್ನು ಮಾಡಿದರೆ ಪತ್ರ ಸರಿ ಆಗ್ತದೆ. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ